ಗುರುಜಿ, ನೀವು ಹೇಳ್ತಿದ್ರಿ ಮಾಲೆ ಹಾಕಿದವರು ಹೇಗಿರ್ಬೇಕು ಅಂತೆಲ್ಲ, ಹಾಗೆ ಹೇಳ್ತಿದ್ರಿ ಇರ್ಮುಡಿಯ ಜೊತೆಗೆ ಅವರು ಕೊಬ್ಬರಿಯನ್ನ ರಂಧ್ರ ರೂಪವಾಗಿ ಮಾಡಿ ಅದರೊಳಗೆ ತುಪ್ಪವನ್ನ ಹಾಕ್ಬಿಟ್ಟು ಕೊಂಡೊಯ್ತಾರ, ಅದ್ ಏನಕ್ಕೆ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ರಿ. ಇಲ್ಲಿ ಸಂಕ್ರಮಣ ಅನ್ನೋದು ಸಂಸ್ಕಾರದಲ್ಲಿ ಬಹಳ ಇಂಪಾರ್ಟೆಂಟು. ಇವತ್ತಿನ ಸಂಸ್ಕಾರ ವಿಭಾಗದಲ್ಲಿ ಆ ಸಂಸ್ಕಾರ ಸಂಸ್ಕೃತಿ ಅನ್ನೋದು ಕಲ್ತ್ಕೋಬೇಕು. ಪ್ರತಿಯೊಬ್ಬ ಮನುಷ್ಯ 18 ಮೆಟ್ಲುಗಳನ್ನು ಹತ್ತೋದು 18 ಸಿದ್ಧಿಗಳಿಗೆ. ಆ 18 ಸಿದ್ಧ ಪುರುಷರೇ ಇವತ್ತಿನ ದಿವಸ ನಾವೇನಂತೀವಿ ಇಡೀ ಜಗತ್ತಿನಲ್ಲಿ ಕಾಪಾಡ್ತಾ ಇರೋದು ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಮುಖಾಂತರವಾಗಿ. ಈ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಅನ್ನೋದು ಏನಿದೆ, ನಾವು ಭೂಗೋಳದಲ್ಲಿ ಮಧ್ಯದಲ್ಲಿ ಇಕ್ವೇಟರ್ ಪಾಸ್ ಆಗುತ್ತೆ, ಅದಾದ ಮೇಲೆ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಅಂತ ಕಟ್ಟಾಗತ್ತೆ. ಇದೆಲ್ಲ ಮಧ್ಯ ಬಿಂದುಗಳಾಗಿರತಕ್ಕಂಥದ್ದೇ 18 ದಿಕ್ಕುಗಳು. 18 ದಿಕ್ಕಲ್ಲಿರ್ತಕ್ಕಂಥ 18 ಸಿದ್ಧ ಪುರುಷರೇ ನಮ್ಮ ಭೂಮಿಯನ್ನ ಸಂರಕ್ಷಣೆ ಮಾಡ್ತಿದ್ದಾರೆ ಎಷ್ಟೋ ಯುಗದಿಂದ. ನಾವು ನೋಡ್ತಾ ಇರತಕ್ಕಂಥ ಎಲ್ಲಾ ವಿಧವಾದ ಕ್ಷೇತ್ರಗಳಲ್ಲಿ ಆ 18 ಮಹಾಕ್ಷೇತ್ರಗಳು ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋದು, ಸರ್ವಜನಾಕರ್ಷಣೆ, ಧನಾಕರ್ಷಣೆ ಎಲ್ಲವೂ ಆಗ್ತಾ ಇರೋದೇ ಈ 18 ಸಿದ್ಧ ಪುರುಷರ ಮುಖಾಂತರ. ಅದಕ್ಕೆ 18 ಸಿದ್ಧಾಂತದಲ್ಲಿ 18 ಸಿದ್ಧ ಪುರುಷರ ಸ್ಮರಣೆ ಎಂದು ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಮಹಾಕಾಳ ಸರ್ಪ ಯಾಗವನ್ನು ಮಾಡಿದಾಗ 18 ಹೋಮಕುಂಡಗಳು. ಈ 18 ಹೋಮಕುಂಡಗಳಲ್ಲಿ ಎಲ್ಲವೂ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಏನು ಅಂದರೆ, ಮಧ್ಯದಲ್ಲಿ ಪಂಚಭೂತಗಳು, ತದನಂತರ ಸುತ್ತಲೂ ಇರತಕ್ಕಂಥ 12. ಆ 12 ಏನು, 12 ಸೂರ್ಯಗಳು, 12 ಸೂರ್ಯಗಳು, ಆ 12 ರಾಶಿಗಳು. ಆ 12 ರಾಶಿಗಳಲ್ಲಿ ಪಂಚಭೂತಗಳಾಗಿರ್ತಕ್ಕಂಥದ್ದು 5 ಮತ್ತು 12 ಎಷ್ಟಾಯ್ತು, 18. ಅದಕ್ಕೆ ಪಂಚೇಂದ್ರಿಯಗಳನ್ನು ನಾವುಗಳು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಇಂದ್ರಿಯಗಳೆಲ್ಲ ಕಂಟ್ರೋಲ್ ಮಾಡಿಕೊಂಡು ಪಂಚಭೂತಗಳ ತತ್ವ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ನಮ್ಮ ದೇಹದ ಸ್ಥಿತಿ ಅದೇ ಒಂದು ಪಂಚಭೂತಗಳ ತತ್ವ. ಅದಾದಮೇಲೆ 12 ರಾಶಿಗಳು. ಸೂರ್ಯನು ಒಂದೊಂದು ರಾಶಿಯಲ್ಲಿ ಕೂತಾಗ ಒಂದೊಂದು ವಿಶೇಷ. ಸಂಕ್ರಮಣದಲ್ಲಿ ಎಲ್ಲಿ ಕೂತ್ಕೊಂತಾನೆ, ಒಂದು ವಿಶೇಷವಾಗಿ ಗ್ರಹದಲ್ಲಿ ಕೂತ್ಕೊಂತಾನೆ. ಆ ರಾಶಿಯಲ್ಲಿ ಕೂತ್ಕೊಂಡಾಗ ಆ ಮಕರ ಸಂಕ್ರಮಣ, ತದನಂತರ ತುಳದಲ್ಲಿ ಕೂತ್ಕೊಂಡಾಗ ತುಳಾ ಸಂಕ್ರಮಣ. ಹೀಗೆ ಒಂದೊಂದರಲ್ಲಿ ಅವನು ಕೂತ್ಕೊಂತ ವಿರಾಜಮಾನ ಬರುವಾಗ ಒಂದೊಂದು ಸಂಕ್ರಮಣವನ್ನು ಆಚರಿಸ್ತೀವಿ. ಸೂರ್ಯನಿಗೆ ಒಂದು ನಮಸ್ಕಾರವನ್ನು ತಿಳಿಸ್ತೀವಿ, ಒಂದು ಆಚರಣೆಯನ್ನು ಮಾಡಿಕೊಂಡು ಒಂದು ಸಂಸ್ಕಾರತೆಯನ್ನು ಮಾಡ್ಕೊತೀವಿ. ಇಲ್ಲಿ ಆ ಸಂಕ್ರಮಣ ಅನ್ನೋ ಸಮಯಕ್ಕೆ ನೀವೆಲ್ಲ ಏನು ಮಾಡಬೇಕು, ದೈವ ಕರ್ತವ್ಯ, ದೈವಾನುಷ್ಠಾನ, ದೈವದ ಬಲ ಜಾಸ್ತಿ ಮಾಡ್ಕೋಬೇಕು. ಇನ್ನು ಅವನು ಸೂರ್ಯನ ಬಂದುಬಿಟ್ಟ. ರಾಜಕೀಯ ವ್ಯಕ್ತಿಗಳಿಗೆ ಬಹಳ ಘೋರವಾಗಿರ್ತಕ್ಕಂಥ ದಿನಗಳು ಇನ್ನು ಮೇಲೆ. ಯಾವ ಕಾಲಕ್ಕೂ ಯಾರು ಇನ್ಮೇಲೆ ಎಲೆಕ್ಷನ್ಗೆ ವೋಟ್ ಹಾಕ್ತಾರೋ ಬಿಡ್ತಾರೋ ಅಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಬರೆದಿಟ್ಕೊಂಬಿಡಿ, ಇದೆಲ್ಲ ಸತ್ಯವಾಗಿ ನಡೀತಕ್ಕಂಥ ವಿಧಾನಗಳು. ಇದರಲ್ಲಿ ಎಷ್ಟೋ ಜನ ಯಾವುದೇ ಒಂದು ದೇವರನ್ನು ನಂಬಿರ್ತಾನೋ ಅವನಿಗೆ ನಿಜವಾದ ಒಂದು ಆದ್ಯ ಕರ್ತವ್ಯ ಇದೆ. ಅವನ ಮನಸ್ಸಾಕ್ಷಿಗೆ ಅವನು ವಿರೋಧವಾಗಿ ಹೋಗ್ತಾನೆ, ಅವನ್ನೆಲ್ಲ ಕಡ್ಡಾಯವಾಗಿ ಕತ್ತರಿಸಿ ಬಿಸಾಕೋದು ಸಚಿತ. ಅದಕ್ಕೆ ನೀವುಗಳು ಇನ್ನ ಮೇಲಾದರೂ ಆ ಮಕರ ರಾಶಿಯಲ್ಲಿ ಸೂರ್ಯನು ಪ್ರವೇಶ ಮಾಡಿ ಇನ್ನೇನು ಕುಂಭಕ್ಕೆ ಮಗನ ಮನೆಗೆ ಹೋಗೋಕ್ಕೆ ಮೊದಲು ನೀವುಗಳು ಎಲ್ಲ ಸರಿ ತಿದ್ದುಪಡಿಸ್ಕೊಳ್ಳದೆ ಇದ್ರೆ ವಿನಾಶಕಾಲೆ ವಿಪರೀತ ಬುದ್ಧಿಯಾಗಿರ್ತಕ್ಕಂಥ ಈ ಪ್ರಕೃತಿಯ ಪ್ರಳಯ ಸಮಯದಲ್ಲಿ ನಾವುಗಳೆಲ್ಲ ಕಾಯ್ತಾ ಇರತಕ್ಕಂಥ ವಿಧಿವಿಧಾನಗಳು ನಡೀತಾ ಇದೆ. ಅದನ್ನು ಕಾಪಾಡೋ ಆದ್ಯ ಕರ್ತವ್ಯ ಯಾರ್ದೋ, ಭಗವಂತ ನಿಷ್ಠಾನುಷ್ಠಾನ ಒಂದೇ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು, ಈ ಗ್ರಹ ಮುಚ್ಚತೆ, ಗ್ರಹಗಳ ಪರಿವರ್ತನೆಗೋಸ್ಕರ, ಎಲ್ಲರ ಜೀವನಕ್ಕೋಸ್ಕರ, ಎಲ್ಲ ರಾಶಿಗಳ ಸಂರಕ್ಷಣೆಗೋಸ್ಕರ, ನಮ್ಮಲ್ಲಿರ್ತಕ್ಕಂಥ ದೋಷ ಪರಿವರ್ತನೆಗೋಸ್ಕರ ಏನು ಮಾಡಬೇಕು, ತುಂಗಾಭದ್ರಾ ತೀರದಲ್ಲಿ ನಿಲವಾಂಬೆ ಶಾರದಾ ಕ್ಷೇತ್ರದಲ್ಲಿ ಗ್ರಹಣ ಪರಿವರ್ತನೆಗೋಸ್ಕರ ಎಲ್ಲರೂ 2ನೇ ತಾರೀಕು ಬರ್ತಕ್ಕಂಥ ಅಮಾವಾಸ್ಯೆ ಒಳಗೆ ಎಲ್ಲರೂ ದರ್ಶನವನ್ನು ಇಟ್ಟು ಮಿಂದು ಸ್ನಾನ ಮಾಡಿ ಚಿಂತಾಮಣಿ ದರ್ಶನವನ್ನು ಮಾಡಿ, ಚಿಂತಾಮಣಿ ನರಸಿಂಹಸ್ವಾಮಿಯನ್ನು ದರ್ಶನ ಮಾಡಿ, ವಿಶೇಷವಾಗಿ ರಾಮಾರ್ಚಿತವಾಗಿರ್ತಕ್ಕಂಥ ಪೂಜಿತವಾಗಿದ್ದ ಪಾರ್ವತಿ ದೇವಿಯ ದರ್ಶನ ಮಾಡಿಕೊಂಡು, ಅದಾದ ಮೇಲೆ ವಿಮೋಚನೆಗೊಳ್ತಕ್ಕಂಥ ಚಂದ್ರಮೌಳೇಶ್ವರನ ದರ್ಶನ ಮಾಡಿ, ನಿಲವಾಂಬೆ ಶಾರದವನ್ನು ದರ್ಶನ ಮಾಡಿ, ಆ ಕ್ಷೇತ್ರದಿಂದ ಗುರು ದರ್ಶನವನ್ನು ಪಡೆಯೋವರೆಗೂ ನವಗ್ರಹ ದೋಷಗಳು ಹೋಗಲ್ಲ, ಗ್ರಹಣ ದೋಷಗಳು ಹೋಗಲ್ಲ. ಈ ಗ್ರಹಣ ದೋಷಕ್ಕೆ ಬಹಳ ಸಂಕ್ಷಿಪ್ತವಾಗಿ ಒಂದು ಯಾತ್ರೆಯನ್ನು ಮಾಡ್ಕೊಂಡ್ಬಂದ್ರೆ ಗ್ರಹಣ ದೋಷಗಳು ಹೋಗುತ್ತೆ. ಇದು ಸತ್ಯ. ಅಂಥ ಒಂದು ಸತ್ಯವಾಗಿರ್ತಕ್ಕಂಥ ವಾಕ್ಯವನ್ನ ಪರಿವರ್ತನೆ ಮಾಡಿಕೊಳ್ಳೋದು ನಿಮ್ಮ ಆದ್ಯ ಕರ್ತವ್ಯ. ಅದಕ್ಕೆ ನಾವುಗಳು ನಮ್ಮ ಸಂಸ್ಕಾರಗಳು ಸಂಸ್ಕೃತಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಆದ್ಯ ಕರ್ತವ್ಯ ಏನು, ಈ ಸಂಕ್ರಮಣಕ್ಕೆ ಪ್ರತಿಯೊಬ್ಬರು ನಿಷ್ಠಾನುಷ್ಠಾನದಿಂದ ಎಳ್ಳನ್ನು ಬೀರು ಅಂತ ತಿಂದಿರ. ಎಳ್ಳು ಅಂದ್ರೇನು, ಶನಿ ಅಲ್ವಾ. ಆ ಎಳ್ಳನ್ನು ಬೀರ್ತಕ್ಕಂಥವ್ರು ಎಷ್ಟೋ ಜನ ಮಕ್ಕಳಿಂದ ಬೀರಿಸಬೇಕು ಅಂತ ಹೇಳ್ತಾರೆ. ಇನ್ನು ಮೇಲೆ ನಾವೆಲ್ಲ ಮೊದಲಾಗಿ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಎಷ್ಟು ಜನ ಎಳ್ಳು ಬೀರ್ತಾ ಇದ್ರು, ತಾಯಿ ತಂದೆಂದ್ರು ನಮ್ಮ ಕೈಯಲ್ಲೇ ಬಿಡಿಸ್ತಾ ಇದ್ರು. ತಾಯಿಂದ ಕರ್ಕೊಂಡು ಹೋಗಿ ಅರ್ಶಿನ ಕುಂಕುಮ ಕರೆದು ಮಕ್ಕಳ ಕೈಯಲ್ಲಿ ಎಳ್ಳು ಬೀರೋ ಹಬ್ಬ. ಆ ಮಕ್ಕಳಿಗೆ ಲಂಗದಾವಣಿ ಹಾಕೊಳ್ಳೋದು, ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗಾದ್ರೆ ಜೊತೆ ಕರ್ಕೊಂಡು ಹೋಗೋರು, ತಾಯಿಂದ್ರೆ ಬೀರೋರು. ಅಂದರೆ ಎಳ್ಳು ಬೀರೋದು ಅಂದ್ರೇನು, ನಿಮ್ಮ ಕರ್ಮಗಳು ಕಳೆದು ಬೆಲ್ಲವಾಗಿ ಸಿಹಿಯಾಗಿದ್ದು ನಮ್ಮ ಧಾನ್ಯಗಳು ನಮ್ಮ ಭೂಮಿಯನ್ನು ಸಂರಕ್ಷಣೆ ಮಾಡಿ. ಕಡಲೆಕಾಯಿ ಬೀಜ ಅಂದರೆ ಶೇಂಗಾ ಬೀಜ. ಆ ಕಡಲೆಕಾಯಿ ಬೀಜ ಅಂದ್ರೇನೋ ಭೂಮಿಯಿಂದ ಬರ್ತಕ್ಕಂಥ ಮುನೀಶ್ವರನ ಮುಖಾಂತರವಾಗಿ. ಈ ಬೆಲ್ಲ ಅಂದ್ರೇನೋ ಕಬ್ಬಿನ ಜಲ್ಲೆ. ಸಂಕ್ರಾಂತಿಗೆ ಬಹಳ ಇಂಪಾರ್ಟೆಂಟ್ ಕಬ್ಬು, ಅದಕ್ಕೆ ಕಬ್ಬಿನ ಜಲ್ಲೆ ಬೆಲ್ಲ. ಅಂದರೆ ಎಲ್ಲ ಎತ್ತುಗಳು ಎಷ್ಟು ದುಡಿದಿರುತ್ತೆ
ಅದೆಲ್ಲರ ಪ್ರಕಾರವಾಗಿ ಇಷ್ಟವಾದ ಗಾಣದಲ್ಲಿ ಅವನು ಎಳೆದು ಮಾಡಿ ಅದೆಲ್ಲ ಮಾಡಿ ಬೆಲ್ಲವನ್ನು ಪಾಕವನ್ನು ತೆಗೆದು ತದನಂತರ ಸಕ್ಕರೆ ಆಗುತ್ತೆ. ಸಕ್ಕರೆ ಆಗಕ್ಕೆ ಮೊದಲು ಬೆಲ್ಲ ಎಲ್ಲರಿಗೂ ಮಧುಪ್ರಿಯ ನೋಡಿ. ಗೂಢ ಅನ್ನಕ್ಕೆ ಹಾಕಬೇಕು. ಗಣಪತಿಗೆ ಬೆಲ್ಲ ಇಷ್ಟ, ಆನೆಗೆ ಬೆಲ್ಲ ಇಷ್ಟ, ಬೆಲ್ಲದಿಂದಾನೇ ಸಂಕ್ರಾಂತಿ ಎಲ್ಲವೂ ಬೆಲ್ಲವೇ. ಅಂದರೆ ಸಿಹಿಯಾಗಿರಲಿ ಜೀವನ ಅಂತ ಹಬ್ಬತಾ ಇದ್ರು. ಆ ಸಿಹಿ ಅಂದರೆ ಬೇವು ಬೆಲ್ಲ ತಿಂದು ಎಷ್ಟು ಸಿಹಿಯಾಗಿರಿ ಅಂತ ಉಗಾದಿ ಹಬ್ಬಕ್ಕೆ ಹೇಳ್ತೀವೋ, ಈ ಸಂಕ್ರಮಣದಲ್ಲಿ ಎಳ್ಳು ಬೆಲ್ಲನ ಬಹಳ ಚೆನ್ನಾಗಿ ಸಂಕ್ರಮಣಕ್ಕೆ ಹಂಚಬೇಕು. ಇದನ್ನು ನೀವು ಈ ವರ್ಷದಿಂದ ಸಂಸ್ಕಾರಪೂರ್ವಕವಾಗಿ ನಿಮ್ಮ ಮಕ್ಕಳಿಗೆ ಒಡೆದು ಬಡದಾದರೂ ಸರಿ, ಹೆಣ್ಣು ಮಕ್ಕಳು ಹೆಂಗಿರಬೇಕು, ಲಂಗಾದಾವಣಿ ಹಾಕ್ಕೊಂಡು, ಕೈ ತುಂಬ ವಿಶೇಷವಾಗಿ ಬಳಗಳು ತೊಡ್ಕೊಂಡು, ತಲೆ ತುಂಬ ಕೂದಲು ಹಾಕ್ಕೊಂಡು, ಹಣೆ ತುಂಬ ಕುಂಕುಮ ಇಟ್ಕೊಂಡು, ಕಾಲಲ್ಲಿ ಗೆಜ್ಜೆ ಇಟ್ಕೊಂಡು ಅವಳೇ ಚೆನ್ನಾಗಿ ಹೋಗಬೇಕು. ಆ ಲಂಗಾದಾವಣಿ ಇಲ್ದರೆ ಸೀರೆ ಉಟ್ಕೊಳ್ಳಿ. ಅವರುಗಳು ಹೋಗಿ ಆ ಎಳ್ಳನ್ನು ಬೀರಬೇಕು. ನೆಂಟರುಗಳಿಗೆ, ಸ್ನೇಹಿತರಿಗೆ ಎಳ್ಳನ್ನು ಬೀರಿದಾಗ ನಮ್ಮ ಋಣವನ್ನು ನಾವು ತೀರಿಸ್ಕೊತಾ ಇರ್ತೀವಿ, ಅವರ ಕರ್ಮಗಳನ್ನು ಕಳೀತಾ ಇರ್ತೀವಿ. ಇಂಡೈರೆಕ್ಟ್ ಆಗಿ ಎಳ್ಳನ್ನು ಪರಿವರ್ತನೆ ಮಾಡಿಕೊಂಡು ಶನೇಶ್ವರನ ದೂರ ತಳ್ತಾ ಇರ್ತೀವಿ. ಊರಿಂದ, ದೇಶದಿಂದ, ವಿದೇಶದಿಂದ, ಪ್ರಪಂಚದಿಂದ ಶನೇಶ್ವರನ ದೂರ ಮಾಡೋ ಏಕೈಕವಾಗಿರ್ತಕ್ಕಂಥದ್ದೇ ಸಂಕ್ರಮಣ. ಇಂಥ ಒಂದು ಸಂಕ್ರಮಣದಲ್ಲಿ ಸ್ಮರಣೆ ಮಾಡ್ಕೊಳ್ತಕ್ಕಂಥ ಶನೇಶ್ವರನ ಕರ್ಮಾಧಿಪತಿ, ಅವನ ಮನೆಯೇ ಮಕರ. ಆ ಮಕರ ರಾಶಿ, ಕುಂಭರಾಶಿ ಎರಡೂ ಅವನ ಮನೆಯಿಂದ ಮಕರ ಸಂಕ್ರಮಣ. ಎಲ್ಲಿಗೆ ಅವನಿಗೆ ಆದ್ಯತೆವಾಗಿರ್ತಕ್ಕಂಥದ್ದು ಬಿಳಿ ಎಳ್ಳು. ಕಪ್ಪೆಳ್ಳು ಕುಂಭರಾಶಿಯಲ್ಲಿ, ಅದಕ್ಕೆ ಬಿಳಿ ಎಳ್ಳನ್ನು ಸ್ಮರಣೆ ಮಾಡ್ಕೊಂಡಾಗ ಮಕರ ರಾಶಿಯಲ್ಲಿರ್ತಕ್ಕಂಥದ್ದು ಒಳಭಾಗದ ತೆಗೆದ್ರೆ ಕಪ್ಪು ಅಲ್ವಾ. ಅದಕ್ಕೆ ಗುಪ್ತೇನ ಸ್ಥಿರ, ಸೀಕ್ರೆಸಿ. ಇನ್ನು ಮೇಲೆ ಸೀಕ್ರೆಟ್ ಆಗಿ ಆ ಸೂರ್ಯನು ಇದ್ದಾಗ ನಮಗೆ ಗೊತ್ತಿಲ್ಲದೆ ಉಷ್ಣಾಂಶವನ್ನು ಹೆಚ್ಚುತ್ತಾನೆ. ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಉತ್ತರ ಭಾರತಕ್ಕೆ ಎಷ್ಟು ವಿಶೇಷ ಅಂದರೆ 60 ಡಿಗ್ರಿ 70 ಡಿಗ್ರಿ ಇಷ್ಟಾಗತ್ತೆ ಉಷ್ಣಾಂಶ. ನಮಗೆ ಎಷ್ಟಾಗತ್ತೆ 30 35 40ವರೆಗೂ ಹೋಗುತ್ತೆ. ದಕ್ಷಿಣದಲ್ಲಿ ಏನು ಮಾಡ್ತೀರಾ, ಬೆಂದೋಗ್ತಾ ಇರುತ್ತೆ. ಸ್ಟವ್ ಮೇಲೆ ಬಾಂಡ್ಲಿಲಿ ಹಾಕಿ ಉರಿತಾ ಇರ್ತಿರಲ್ಲ, ಹಂಗಿರುತ್ತೆ. ಇದಕ್ಕೆಲ್ಲ ಯಾರ ಕಾರಣ? ಸೂರ್ಯನು. ಉತ್ತರಾಯಣ ಪುಣ್ಯಕಾಲಕ್ಕೆ ಇನ್ನೇನು ಕಾಲಿಡ್ತಾ ಇದ್ದಾನೆ. ಅದಕ್ಕೆ ನೀವು ಉತ್ತರವಾಗಿರ್ತಕ್ಕಂಥ ಅನುಗ್ರಹವನ್ನು ಭಗವಂತನ ಚಿಂತೆಯಲ್ಲಿ ಇನ್ನು ಮೇಲೆ ಎಲ್ಲರೂ ಎದ್ದು ಸೂರ್ಯನಿಗೆ ನಮಸ್ಕಾರ ಹಾಕಿ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ನಮಸ್ಕಾರ. ಅವನ ಅಕಸ್ಮಾತ್ ಬರೋ ಸಮಯದಲ್ಲಿ ಏನಾದರೂ ಮಲಗಿದ್ರಿ, ಬೆಳಗ್ಗೆ ಎದ್ದ ತಕ್ಷಣ ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳೇಬೇಕು. ಎಲ್ಲರೂ ಆದ್ಯ ಕರ್ತವ್ಯ. ನಮ್ಮ ಸಂಸ್ಥೆಯ ಮುಖಾಂತರವೇ ಆದಿತ್ಯ ಹೃದಯವನ್ನು ಬಹಳ ಸಂಕ್ಷಿಪ್ತವಾಗಿ ಪುರಾತನವಾಗಿರ್ತಕ್ಕಂಥ ಆ ಹಾಡುಗಳ ಮುಖಾಂತರವಾಗಲಿ, ಅದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಮುಖಾಂತರವಾಗಲಿ ಆದಿತ್ಯವನ್ನು ನಾವು ಸ್ಮರಣೆ ಮಾಡಿಕೊಳ್ಳೇಬೇಕು. 12 ಅಂದರೆ 12 ಸೂರ್ಯನನ್ನು ಸ್ಮರಣೆ ಮಾಡ್ಕೊಳ್ಳಿ. ಅದಕ್ಕೆ ವಕ್ರದುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಹಾಗಣಪತಿ ಸ್ಮರಣೆ ಏನಕ್ಕೆ ಮಾಡ್ಕೊಂತೀವಿ? ಕೋಟಿ ಸೂರ್ಯನಿಗೆ ಸಮವಾಗಿರ್ತಕ್ಕಂಥ ಗಣಪತಿ. ಅದಕ್ಕೆ ಆ ಗಣಪತಿ ಸ್ಮರಣೆ ಮಾಡಿಕೊಂಡು ನಮ್ಮ ಸಂಸ್ಕಾರದಲ್ಲಿ ಏನಾಗುತ್ತೆ, ಪ್ರತಿದಿನ ಇವತ್ತಿನ ಸಂಸ್ಕಾರದಲ್ಲಿ ನಿಮ್ಗೆ ಹೇಳ್ತಾ ಇರೋದೇ, ಎಲ್ಲರೂ ಸೂರ್ಯ ಬರೋ ಸಮಯಕ್ಕೆ ಎದ್ದಿರಬೇಕಿನ ಮೇಲೆ ಎದ್ದು ಸ್ನಾನ ಪೂಜೆ ಪುನಸ್ಕಾರ ಮುಗಿಸಿ ಸೂರ್ಯನಿಗೆ ಸಾಷ್ಟಾಂಗ ನಮಸ್ಕಾರ ನೀವು ಹಾಕಬೇಕು. ಇನ್ನೂ ಮಲಗಿದ್ರೆ ರೋಗಗಳು ಗ್ಯಾರಂಟಿ. ಎಲ್ರಿಗೂ ಸದಸಿದ್ಧ, ಬರೆದಿಟ್ಕೊಂಬಿಡಿ. ಅದಕ್ಕೋಸ್ಕರ ಸೂರ್ಯನ ಕಾಂತಿಯನ್ನು ಹೆಚ್ಚಿಸ್ಕೋಬೇಕು. ಜೀವನದಲ್ಲಿ ಎಲ್ಲರನ್ನ ಭಗವಂತನ ಕೃಪಾ ಕಟಾಕ್ಷದಲ್ಲಿ ಸೂರ್ಯನೇ ಮುಖ್ಯ. ಪ್ರತ್ಯಕ್ಷ ದೇವವಾಗಿರತಕ್ಕಂಥ ಎರಡೇ ಜಗತ್ತಲ್ಲಿ, ಒಂದು ಸೂರ್ಯ, ಎರಡನೇದು ನಾಗದೇವತೆ. ಆ ನಾಗದೇವತೆ ಮತ್ತು ಸೂರ್ಯ ಇರೋವರೆಗೂ ನಮ್ಮ ಆಚಂದ್ರಾರ್ಕ ಅಂತ ಕರಿತೀವಿ, ಸೂರ್ಯಚಂದ್ರ ಇರೋವರೆಗೂ ಅಂತ ಕರಿತೀವಿ. ಅದೇ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಕೃಪಾ ಕಟಾಕ್ಷ. ಇಷ್ಟೆಲ್ಲ ಆಗಿರ್ತಕ್ಕಂಥ ನಮ್ಮ ಜೀವನದಲ್ಲಿ ನಾವೆಲ್ಲ ಈ ಸಂಕ್ರಮಣದಲ್ಲಿ ಎಲ್ಲರ ಸ್ನಾನಗಳನ್ನು ನೀರಲ್ಲಿ ಜಲದಲ್ಲಿ ಮಾಡಬೇಕು ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಗ್ರಹ ಮುಚ್ಚತೆ ಅಂತ ಗ್ರಹದೋಷಗಳು ಕಳ್ಕೊಳ್ಳೋಕ್ಕೆ ನದಿ ಸ್ನಾನಕ್ಕೆ ಹೋಗ್ತೀರಾ. ಎಲ್ಲರೂ ಆ ನದಿ ಸ್ನಾನವನ್ನು ಶಿವಮೊಗ್ಗದ ಹತ್ರ ಮಾಡ್ಕೊಂಬನ್ನಿ. ಮೊದಲನೇದು ಒಂದು ಸ್ನಾನವನ್ನು ಮಾಡ್ಕೊಂಬರ್ತಕ್ಕಂಥದ್ದು. ಎಲ್ಲರೂ ಅವತ್ತಿನ ದಿವಸ ತಣ್ಣೀರನ್ನೇ ಸ್ನಾನ ಮಾಡಬೇಕು. ಯಾವ ಕಾಲಕ್ಕೂ ಬಿಸಿನೀರು ಮಾಡಬೇಡಿ. ನಾಳೆ ಸಂಕ್ರಾಂತಿ ಮತ್ತು ವಿಶೇಷವಾಗಿ ಸಂಕ್ರಮಣ ನಾಡಿದ್ದು. ಅದು ವಿಶೇಷವಾಗಿ ಸಂಕ್ರಾಂತಿಕ್ಕೆ 2 ದಿವಸಗಳಲ್ಲಿ ಶನಿಗೆ ಬಹಳ ಸಂತೋಷವಾಗಿರ್ತಕ್ಕಂಥ ಈ ವರ್ಷ ಶನಿವಾರವೇ ಬಿದ್ದಿದೆ ಆ ಸಂಕ್ರಾಂತಿ ಹಬ್ಬ. ಆದ್ದರಿಂದ ಸಂಕ್ರಮಣ ಅನ್ನೋದು ಶುಕ್ರವಾರವೇ ಬಿದ್ದಿದೆ. ಎರಡಕ್ಕೂ ನೀವು ಆದ್ಯತೆ ಕರ್ತವ್ಯೇನು ತಣ್ಣೀರು ಸ್ನಾನ. ಆ ತಣ್ಣೀರು ಸ್ನಾನವನ್ನು ಎಂಥ ಕಾಲಕ್ಕಾದರೂ ನೀವು ಆ ತಣ್ಣೀರು ಸ್ನಾನವನ್ನು ಮಾಡಿದಾಗ ಶನಿಗೆ ಸಂತೃಪ್ತಿಯಂತೆ. ಬಿಸಿ ನೀರು ಮಾಡಬೇಡಿ. ಉಷ್ಣಾಂಶ ಸೂರ್ಯನನ್ನು ಶಾಂತಿ ಮಾಡಬೇಕು. ನೀವು ತಣ್ಣೀರು ಮಾಡಿದ್ರೆ ಸೂರ್ಯ ತಣ್ಣಗಾಗ್ತಾನೆ. ಸೂರ್ಯ ತಣ್ಣಗಾದರೆ ಭೂಮಿ ಸಂರಕ್ಷಣೆ ಆಗುತ್ತೆ. ಭೂಮಿ ಸಂರಕ್ಷಣೆ ಪಟ್ಟರೆ ನಾವೆಲ್ಲ ಕ್ಷೇಮವಾಗಿರ್ತೀವಿ. ದಯವಿಟ್ಟು ಈ ವರ್ಷದಲ್ಲಿ ಪ್ರತಿಯೊಬ್ಬರು ತಣ್ಣಗಿರ್ತಕ್ಕಂಥ ತಣ್ಣೀರನ್ನು ಸ್ನಾನ ಮಾಡತಕ್ಕಂಥದ್ದು ಸಂಕ್ರಾಂತಿ ಹಬ್ಬದ ದಿವಸ ಬಹಳ ಸಂತೋಷದಿಂದ ಇರುತ್ತೆ. ನಿಮ್ಮ ಜೀವನದಲ್ಲಿ ಎಲ್ಲರೂ ಎಳ್ಳು ಬೀರಬೇಕಾದ್ರೆ ನಿಮ್ಮ ಮಕ್ಕಳ ಮುಖಾಂತರ ಬೀರಬೇಕು. ಯಾವ ಕಾಲಕ್ಕೂ ದೊಡ್ಡವರು ಬೀರೋದ್ರಿಂದ ಜೊತೆಗೆ ಹೋಗಿ ಚಿಕ್ಕ ಮಕ್ಕಳ ಕೈಯಲ್ಲಿ ಬೀರಿಸಿ. ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇರ್ತಾರೆ, ಅವ್ರ ಮುಖಾಂತರ ದೊಡ್ಡವರಿಗೆ ನಮ್ಮ ಬಾಂಧವ್ಯ, ನಮ್ಮ ಋಣಾನುಬಂಧ ಇಷ್ಟೇ ಚೆನ್ನಾಗಿರಲಿ ಅನ್ನೋದೇ ನಮ್ಮ ಆದ್ಯ ಕರ್ತವ್ಯ. ಅದನ್ನು ಎಳ್ಬಿರೋದು ಹಬ್ಬ ಅಂತ. ಅಂದರೆ ಇವ್ರ ಮನೆಗೆ ಎತ್ಕೊಂಡೋಗಿ ಅವ್ನು ಕಬ್ಬು ಕೊಡೋದು, ಅವ್ರ ಮನೇಲಿ ಕಲ್ ಸಕ್ಕರೆ ಕೊಡೋದು. ಆಮೇಲೆ ಯಾವ ಕಾಲಕ್ಕೂ ಹೇಳ್ಬಿಟ್ಟಿದ್ದೀನಿ,
ಕಲ್ ಸಕ್ಕರೆ ಈ ಸರಿ ತಗೊಳ್ಳೇಬೇಡಿ. ನಿಮ್ಮ ಮನೆಗಳಲ್ಲಿ ಮಾಡಿದ್ರೆ ನೀವೇ ಸಕ್ಕರೆ ಪಾಕ ಹಾಕಿ ಅಚ್ಚಲ್ಲಿ ಮಾಡಿದ್ರೆ ಭಾಳ ಸಂತೋಷ. ಇಲ್ಲರೆ ಈ ಬಣ್ಣದ್ದೆಲ್ಲ ತಗೊಂಡು ಕೆಮಿಕಲ್ಸ್ ಹಾಕಿರ್ತಾರೆ, ದಯವಿಟ್ಟು ತಗೋಬೇಡಿ. ರೋಗ ರುಜಿನಗಳು ರಾಮ ಬೇಡ ಬೇಡ. ಇದನ್ನ ಆ ಕಾಲದಿಂದ ಹೇಳ್ತಿದ್ರು, ಬಿಳಿ ಅಚ್ಚು ಕಲ್ ಸಕ್ಕರೆ. ಶೋಗ್ ಬಂತ ಅಷ್ಟೇ. ಆಮೇಲೆ ನೋಡ್ರಿ ಅವ್ರ ಮನೇಲಿ ವೈಟ್ ಕೊಟ್ಟರು ಕಾಣದೇ ಇಲ್ಲ, ನಮ್ಮಲ್ಲಿ ಬಾಳೆಹಣ್ಣು ಕಲರೇ ಇದೆ ನೋಡಿ, ಮಾವಿನ ಕಲರೇ ಇದೆ. ಏನು ನೀವು ಕಲರ್ ಹಾಕ್ಬಿಟ್ಟ ತಕ್ಷಣಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತಾರ? ನಾವೇನು ಹೇಳ್ತೀವಿ, ಬೆಲ್ಲವನ್ನು ಕೊಡಬೇಕು ಸಾಕು. ನೀವು ಹಚ್ಚಿ ಕೊಡಬೇಕು ಅಂತೇನಿಲ್ಲ. ಬೆಲ್ಲದ ಅಚ್ಚು ಜೊತೆಗೆ ವಿಶೇಷವಾಗಿ ಒಂದು ಅಚ್ಚು ಬೆಲ್ಲ ಜೊತೆ ನಾವು ಋಣವನ್ನು ತೀರಿಸ್ಕೊಳ್ಳೋ ಶನೇಶ್ವರ ಸ್ಮರಣೆ ಮಾಡಿಕೊಂಡ್ರೆ ಸಂತೋಷ. ನಿಮ್ಮ ಜೀವನ ಚೆನ್ನಾಗಿರಲಿ. ಇದೇ ರೀತಿಯಾದ ಕಾರ್ಯಕ್ರಮಗಳ ಮುಖಾಂತರವಾಗಿ ಲೋಕ ಕಲ್ಯಾಣವಾಗ್ತಾ ಇರಲಿ. ಜಗತ್ತೆಲ್ಲ ಪ್ರಸಿದ್ಧಿಪೂರ್ವಕವಾಗಿರ್ತಕ್ಕಂಥ ನಾವುಗಳು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಎಷ್ಟು ಮಟ್ಟಿಗಾಗುತ್ತೋ ಆದ್ಯ ಕರ್ತವ್ಯ ನಮ್ಮ ಮಟ್ಟಿಗೆ ಮಾಡ್ಕೊತಾ ಇದ್ದೀವಿ. ಅದರಿಂದ ನೀವೆಲ್ಲರಿಗೂ ಸುಭಿಕ್ಷವಾಗಿ, ಕ್ಷೇಮವಾಗಿ, ಕುಟುಂಬ ರಹಿತವಾಗಿರ್ತಕ್ಕಂಥ ಎಲ್ಲರೂ ಜೀವನದಲ್ಲಿ ಎಲ್ಲರೂ ಒಂದು ಒಳ್ಳೆ ಕುಟುಂಬವನ್ನು ಸೇರಿ ಒಗ್ಗಟ್ಟಾಗಿರಿ ಜೀವನ ಪರ್ಯಂತ. ಈ ವರ್ಷದಿಂದ ನಿಮ್ಮೆಲ್ಲರಿಗೂ ಹಾರೈಕೆ ಆ ಭಗವಂತ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾವೆಲ್ಲ ಏನು ಹೇಳಬೇಕು, ನಾವು ಹೇಳಲೇಬೇಕು. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಸಂಕ್ರಾಂತಿ ಹಬ್ಬವನ್ನ ಹೇಗೆ ಸಡಗರದಿಂದ ಹಾಗೆ ಸಂಸ್ಕಾರವಂತದಿಂದ ನಾವು ಆಚರಿಸ್ಬೇಕು ಅಂತ ಹೇಳಿದ್ರಿ. ಹಾಗೆ ಸೂರ್ಯದೇವನಿಗೆ ನಾವು ನಮಿಸ್ಬೇಕು, ಅವನಿಗಿಂತ ಮುಂಚೆ ಎದ್ದು ನಾವು ಅವನನ್ನ ಸ್ವಾಗತಿಸ್ಬೇಕು ಅಂತ ಕೂಡ ಹೇಳಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು.